ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟಿನ ಹಲ್ವಾ ಅಂತ ಹೇಳ್ತೀವಲ್ಲ ಅದನ್ನು ನೋಡೋಣ. ಆಟಿಕ ಹಲ್ವಾ ಅಂತಲೂ ಹೇಳ್ತಾರೆ ಇದನ್ನು. ಮತ್ತು ಇದು ಕಾಡಾ ಪ್ರಸಾದ ಅಂತ, ಶಿವನ ಪ್ರಸಾದಿಗಾಗಿ ಇದನ್ನು ಎಡೆಯಲ್ಲಿ ಹಿಡಿಯಲು ಭಾಳ ಪ್ರಸಿದ್ಧವಾದ ಇದು ಹಲ್ವಾ. ಭಾಳ ಟೇಸ್ಟಿ ಕೂಡ ಆಗಿರುತ್ತೆ, ಭಾಳ ರುಚಿಕರ ಕೂಡ, ಮತ್ತು ಭಾಳ ಈಸಿಯಾಗಿ ಜಲ್ದಿನೇ ಆಗಿಬಿಡುತ್ತೆ. ಸೊ ಶ್ರಾವಣ ಮಾಸ ಮುಗಿತಾ ಇದೆ, ನಾಳೆ ಸೋಮವಾರ. ಸೊ ಈ ಥರ ಇದನ್ನು ಮಾಡಿ ಎಡೆ ಹಿಡಿಯಲು ಮಾಡಿರಿ ಪ್ಲೀಸ್. ಸೊ 1 ಕಪ್ನಷ್ಟು ನಾ ಇಲ್ಲಿ ಒಂದು ಪ್ಯಾನ್ನಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ, ಕರಗಿಸಿರೋ ಅಂಥ ತುಪ್ಪ. ಅದೇ ಕಪ್ನಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಮೆಜರ್ ಮಾಡ್ಕೊತ ಹೋಗ್ತಾ ಇರ್ಬೋದು. ಇಲ್ಲಿ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೊತ ಹೋಗೋಣ. ಒಂಥರ ಕರಗಿಸಿ ಈ ಥರ ಇದು ಕಲರ್ ಏನಿದೆ ಅಲ್ಲ, ಕಂದು ಬಣ್ಣ ಬರಬೇಕು. ಈ ಥರ ಪೇಡ ಇರುತ್ತಲ್ಲ ಆ ಕಲರ್ ಬರಬೇಕು. ಆಮೇಲೆ ಏನು ಮಾಡಬೇಕು, ಅದೇ ಸೇಮ್ ಕಪ್ನಷ್ಟು ತೊಗೊಂಡು ಕುದಿಯಾಗಿರುವಂಥ ನೀರನ್ನು ನಾವು ಇಲ್ಲಿ 2 ಕಪ್ನಷ್ಟು ನೀರನ್ನು ಹಾಕಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಈ ಥರ ಇದು ಹೆಂಗಾಗಿದೆ, ಈ ಥರ ಆಗ್ತಾ ಹೋಗಬೇಕು. ಆಮೇಲೆ ಇದು ನೀರೇನಿದೆಯಲ್ಲ ಆಲ್ಮೋಸ್ಟ್ ಇದು ಚೆನ್ನಾಗಿ ಹಿರ್ಕೋತೈತಿ, ಎಲ್ಲ ಗೋಧಿ ಹಿಟ್ಟಿನಲ್ಲಿ ಇದನ್ನು ಹಿರ್ಕೋತೈತಿ ಚೆನ್ನಾಗಿ. ಸೊ ಈ ಥರ ಹಿರ್ಕೊಂಡು ಮತ್ತು ವಾಪಸ್ ಈ ಥರ ಸ್ಟೇಜಿಗೆ ಬರುತ್ತೆ. ಈ ಥರ ಆಗೋ ತನಕ ನಾವು ಇದನ್ನು ಕೈ ಬಿಡಲಾರ್ದೇ ಇದನ್ನು ಮಾಡ್ಕೋತಾ ಹೋಗ್ಬೋದು. ಇದು ಇದು ಬಿಟ್ಟು ಅಲ್ಲೇ ಹಾಗೆ ಬಿಡಬಾರ್ದು, ಅಥವಾ ಇದು ಹೊತ್ತು ಬಿಡುತ್ತೆ. ಸೊ ಸ್ಪೂನಿನಿಂದ ಇದು ಕೈ ಬಿಡಲಾರ್ದೇ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರ್ತಿರ್ಬೋದು. ನೀವು ನೋಡ್ತಾ ಇರ್ಬೋದು ತುಪ್ಪ ಏನಿದೆಯಲ್ಲ ಸಪ್ರೇಟ್ ಆಗ್ತಾಯಿದೆ. ಈ ಥರ ಆದ ನಂತರ ಒಂದು ಬಟ್ಲ ನಾನು ಇಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಡಿಮೆ ಇದೆ, ಸೊ ಸ್ವಲ್ಪ ಶುಗರ್ ಕಡಿಮೆ ಆಗಲಿ ಅಂಥೇಳಿ ಮಾಡ್ತಾಯಿದ್ದೀನಿ. ಭಾಳ ರುಚಿ ಇಷ್ಟ ಇಲ್ಲ ನನಗೆ. ಸೊ ಈ ಥರ 1 ಕಪ್ನಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ 2 ರಿಂದ 3 ನಿಮಿಷ ಮತ್ತು ಇದನ್ನು ಕುದಿಸೋಣ. ಮಿಕ್ಸ್ ಮಾಡ್ಕೊತಾನೆ ಇರ್ಬೋದು. ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ 1 ಕಪ್ ತುಪ್ಪ, ಕರಗಿಸಿರುವಂಥ ತುಪ್ಪ, 1 ಕಪ್ ಗೋಧಿ ಹಿಟ್ಟು, 2 ಕಪ್ ಕುದಿಯಾಗಿರುವಂಥ ನೀರು, ಆಮೇಲೆ 1 ಕಪ್ ಸಕ್ಕರೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಭಾಳ ಸುಲಭವಾಗಿದೆ, ಭಾಳ ಟೇಸ್ಟಿ ಕೂಡ ಇರುತ್ತೆ, ಭಾಳ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿ ಇಟ್ಟರೆ ಕರಗುವಂಥ ಹಲ್ವಾ ಇದು. ಸೊ ಇದನ್ನು ಒಮ್ಮೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಲೇಡೀಸ್ ದುನಿಯಾ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇದೇ ಥರ ಒಳ್ಳೆ ವಿಡಿಯೋಗಾಗಿ, ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ. ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.